ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುಮಾರಾಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಅಮೆಝಾನಿಂದ ಒನೈರ್ ಪೋರ್ಟಬಲ್ ಬ್ಲೆಂಡರ್ನ ತರಿಸ್ಕೊಂಡಿದ್ದೀನಿ. ಇದರಲ್ಲಿ ನಾನು ABC ಜ್ಯೂಸ್ ಮಾಡ್ತಾಯಿದ್ದೀನಿ, ಅದ್ರ ಜೊತೆಗೆ ಮಸ್ಕ್ ಮೆಲನ್ ಜ್ಯೂಸ್ ಕೂಡ ಮಾಡ್ತಾಯಿದ್ದೀನಿ. ಈ ಪ್ರಾಡಕ್ಟ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಿದ್ದರೆ ಚೆಕ್ ಮಾಡಿ. ಸ್ಮೂತಿ, ಫ್ರೆಶ್ ಜ್ಯೂಸ್, ಮಿಲ್ಕ್ ಶೇಕ್ನ ಮಾಡ್ಕೊಳ್ಳೋದಕ್ಕೆ ಬೆಸ್ಟು ಪ್ರಾಡಕ್ಟ್ ಅಂದರೆ ಒನೈರ್ ಪೋರ್ಟಬಲ್ ಪರ್ಸನಲ್ ಸ್ಮೂತಿ ಬ್ಲೆಂಡರ್. ಇದರಲ್ಲಿ ಸಿ-ಪಿನ್ ಚಾರ್ಜರ್ ಬರುತ್ತೆ, ಹಾಗೆ ಇದರಲ್ಲಿ 3 ಮೋಡ್ ಆಪ್ಷನ್ಸ್ ಇದೆ: ಬ್ಲೆಂಡ್, ಸ್ಮೂತ್, ಕ್ರಷ್. ಇದರಲ್ಲಿ ಎಲ್ಲ ಥರ ಫ್ರೆಶ್ ಜ್ಯೂಸ್, ಮಿಲ್ಕ್ ಶೇಕ್ನ ಮಾಡ್ಕೊಬೋದು. ABC ಜ್ಯೂಸು ಕಾಮನ್ ಆಗಿ ಎಲ್ರಿಗೂ ಗೊತ್ತೇ ಇರುತ್ತೆ, ನಾನು ಕೂಡ ಇವತ್ತು ಅದನ್ನೇ ಮಾಡ್ತಾ ಇದ್ದೀನಿ. ಆ್ಯಪಲ್ಲು, ಬೀಟ್ರೂಟು, ಕ್ಯಾರೆಟ್ನ ತೊಗೊಂಡಿದ್ದೀನಿ. ಫಸ್ಟು ಆ್ಯಪಲ್ನ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆಯಾಗಿ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾರೆಟ್ನ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಅದು ಕೂಡ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆಯಾಗಿ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಬೀಟ್ರೂಟ್ ಕೂಡ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆಯಾಗಿ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಎಲೆ ಪುದೀನ ಸೊಪ್ಪು, ಅರ್ಧ ಹೋಳು ನಿಂಬೆಹಣ್ಣು, 2 ಪೀಸ್ ಆಗುವಷ್ಟು ಶುಂಠಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಜಾರ್ಗೆ ಆ್ಯಪಲ್, ಕ್ಯಾರೆಟ್, ಬೀಟ್ರೂಟ್, ಶುಂಠಿ, ಪುದೀನ ಸೊಪ್ಪು, ನಿಂಬೆ ರಸ, ಒಂದು ಚಿಕ್ಕ ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಕ್ಯಾಪ್ನ ಟೈಟಿಗೆ ಹಾಕ್ಕೊಂಡು ಪವರ್ ಬಟನ್ನ ಆನ್ ಮಾಡಿ ಬ್ಲೆಂಡ್ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ABC ಜ್ಯೂಸು ರೆಡಿ ಆಗುತ್ತೆ. ABC ಜ್ಯೂಸಲ್ಲಿ ಹೆಲ್ತ್ ಬೆನಿಫಿಟ್ಟು ತುಂಬ ಚೆನ್ನಾಗಿದೆ. ನಾನು ಮೊದಲು ಡಯಟ್ ಎಲ್ಲ ಮಾಡಬೇಕಾದ್ರೆ ಮಾಡ್ಕೊತಾ ಇದ್ದೆ, ಇವಾಗ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಮನೇಲಿ ಯಾರೂ ಅಷ್ಟು ಇಷ್ಟಪಡಲ್ಲ, ಹಾಗಾಗಿ ಒಂದೇ ಒಂದು ಗ್ಲಾಸ್ ಆಗುವಷ್ಟು ಮಾಡಿದ್ದೀನಿ. ಮನೇಲಿ ಒಂದು ಆರೆಂಜ್ ಇತ್ತು, ಸೊ ಹಂಗಾಗಿ ಅದ್ರದ್ದು ಒಂದು ಜ್ಯೂಸ್ ಮಾಡೋಣ ಅಂತಂದ್ಬಿಟ್ಟು ಆರೆಂಜ್ ಸಿಪ್ಪೆ ಎಲ್ಲ ತೆಗೆದು ಹಾಕ್ಕೊಂಡು 1 ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಮತ್ತು ಕ್ಯಾಪ್ನ ಹಾಕ್ಕೊಂಡು ಪವರ್ ಬಟನ್ನ ಆನ್ ಮಾಡಿಕೊಂಡು ಇದರಲ್ಲಿ ಕ್ರಷ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮೂಸಂಬಿ ಆರೆಂಜ್ನ ಒಂದು 2 ಸುತ್ತು ತಿರುಗಿಸಿದ್ರೆ ಸಾಕು. ತುಂಬ ಹೊತ್ತು ಬ್ಲೆಂಡ್ ಮಾಡಿದ್ರೆ ಜ್ಯೂಸು ಕಹಿ ಬಂದ್ಬಿಡುತ್ತೆ. ಮಾಡ್ಕೊಂಡಿರೋ ಜ್ಯೂಸ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ಹಣ್ಣಿನ ರಸನೆಲ್ಲ ನೀಟಾಗಿ ತಕ್ಕೊಂಡು ಒಂದು ಗ್ಲಾಸ್ಗೆ ಹಾಕ್ಕೊಂಡಿದ್ದೀನಿ. ನಮ್ಮನೇಲಿ ಎಲ್ಲರಿಗೂ ಕರ್ಬೂಜ ಹಣ್ಣಿನ ಜ್ಯೂಸ್ ಅಂದರೆ ತುಂಬ ಇಷ್ಟ, ಟೇಸ್ಟು ಚೆನ್ನಾಗಿರುತ್ತೆ, ಹಾಗೆ ಹೆಲ್ತ್ ಬೆನಿಫಿಟ್ಟು ಕೂಡ ಚೆನ್ನಾಗಿದೆ. ಹಾಗಾಗಿ 2 ಹಣ್ಣನ್ನ ತೊಗೊಂಡಿದ್ದೀನಿ. ಮೇಲ್ಗಡೆ ಸಿಪ್ಪೆ, ಒಳಗಡೆ ಬೀಜನೆಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬ್ಲೆಂಡರ್ಗೆ ಒಂದು 70% ಹಣ್ಣು ಹಾಕ್ಕೊಂಡಿದ್ದೀನಿ. ಒಂದು ಚಿಕ್ಕ ಸೌಟಲ್ಲಿ ಒಂದು 3/4 ಸೌಟಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಒಂದು ಚಿಕ್ಕ ಗ್ಲಾಸ್ ಆಗುವಷ್ಟು ಹಾಲನ್ನ ಹಾಕ್ಕೊಂಡು ಮತ್ತು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಬ್ಲೆಂಡ್ ಆಪ್ಷನ್ನ ಯೂಸ್ ಮಾಡಿದ್ದೀನಿ. ಕರ್ಬೂಜ ಹಣ್ಣು ತುಂಬ ನೈಸಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ, ಲೈಟಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ತರಿ ಇದ್ದರೆ ಚೆನ್ನಾಗಿರುತ್ತೆ. ಜ್ಯೂಸ್ ಸೆಂಟರಲ್ಲಿ ಯಾವ ಥರ ಜ್ಯೂಸ್ ಮಾಡ್ತಾರೋ ಅದೇ ರೀತಿ ನಾನು ಕೂಡ ಮಾಡಿದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ. ಮತ್ತು ಸಕ್ಕರೆ ಯೂಸ್ ಮಾಡದೆ ಕೂಡ ಮಾಡ್ಬೋದು. ಸಕ್ಕರೆ ಯೂಸ್ ಮಾಡಿಲ್ಲ ಅಂದರೆ ಯಾವುದೇ ಜ್ಯೂಸ್ ಆದರೂ ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ. ಇದರಲ್ಲೇ ಡೈರೆಕ್ಟಾಗಿ ಕುಡಿಬೋದು. ಪ್ರಾಡಕ್ಟ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ಒಂದ್ಸಲ ಚೆಕ್ ಮಾಡಿ, ಇಷ್ಟ ಆದರೆ ತಗೊಳ್ಳಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.